ಹರೇ ಶ್ರೀನಿವಾಸ. ನಾನು ನಿಮ್ಮ ಹಾಲ್ಯ ಕುಲಕರ್ಣಿ. ಈ ದಿನ ಗಣೇಶ ಚತುರ್ಥಿ ಶಮಂತಕೋಪಾಖ್ಯಾನ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಪಿಡಿದು ಉಡುವಂಥ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಗೊಲ್ಲ ನೆನೆಸಿಕೊಂಡು ಕಳ್ಳ ನೆನೆಸಿದ ಗೋವರ್ಧನೋ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿದ ನೀಡಿದ ವರವನು ಕರುಣಾಮಯನ ದಿನಮಣಿ. ಯಾದವ ಕುಲರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ ಮಣಿಯದು ಕೃಷ್ಣನು ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ. ಕೃಷ್ಣನು ತಾಳದೆ ಮಣಿಯನ್ನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂತ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಗಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಮಣಿಯನಿತ್ತು ಮಗಳನ್ನು ಇತ್ತು ತಾ ಶರಣು ಶರಣು ಎಂದ. ಶಮಂತಕ ಮಣಿಯನು ತಂದ ಯದುಕುಲ ಹೊಗಳಿತು ಕೃಷ್ಣನ ದಯ ಒಲವಿಲ್ದ. ಕೃಷ್ಣ ಜಯ ಹರಿ ಕೃಷ್ಣ ಜಯ, ಕೃಷ್ಣ ಜಯ ಹರಿ ಕೃಷ್ಣ ಜಯ, ಮಾಧವ ರಾಧಾ ಲೋಲ ಜಯ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಗಣಪತಿಯೊಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಚಂದ್ರನನ್ನು ನೋಡಿದರೆ ಈ ಚತುರ್ಥಿಯ ದಿನ ಅಪವಾದ ಬರುತ್ತದಂತ. ಯಾಕಂತಂದರೆ ಗಣೇಶನು ಚಂದ್ರನಿಗೆ ಕೊಟ್ಟ ಶಾಪ. ಅದಕ್ಕೆ ಚೌತಿಯ ದಿನ ಚಂದ್ರನ ದರ್ಶನ ಮಾಡಿಕೊಂಡ್ರೆ ಅಪವಾದ ಬರುವುದು, ನಾವು ಮಾಡದೆ ಪಾಪ ಸುತ್ತಿಕೊಳ್ಳುವುದು ಅನ್ನುವ ಪೌರಾಣಿಕ ಕಥೆ. ಅದಕ್ಕೆ ಈ ದಿನ ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕು, ಓದಬೇಕು, ಹೇಳಬೇಕು ಅಂತ ಹಿರಿಯರು ಮಾಡಿದ್ದು. ಎಲ್ಲರೂ ಕೇಳಿ ತಮ್ಮ ಅಪವಾದಗಳನ್ನು ದೂರ ಮಾಡಿಕೊಡ್ರಿ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ.